ಎಲ್ರಿಗೂ ನಮಸ್ಕಾರ. ನಾನು ಡಾಕ್ಟರ್ ಚಾಂದಿನಿ, ವಸಡು ತಜ್ಞೆ, ಪೆರಡಾಂಟಿಸ್ಟ್. ತಮ್ಮೆಲ್ಲರಿಗೂ ಇವತ್ತು ನಾನು ವಿಸ್ಡಮ್ ಟೂತ್ ಎಕ್ಸ್ಟ್ರಾಕ್ಷನ್ ಬಗ್ಗೆ ಮಾಹಿತಿಯನ್ನು ಕೊಡಲಿಕ್ಕೆ ಇಷ್ಟಪಡ್ತೀನಿ. ವಿಸ್ಡಮ್ ಟೂತ್ ಅಂದರೆ ಇದಕ್ಕೆ ಬುದ್ಧಿವಂತ ಹಲ್ಲು ಅಂತ ಹೇಳ್ತೇವೆ. ಸೊ ಏನಕ್ಕೆ ಇದಕ್ಕೆ ವಿಸ್ಡಮ್ ಟೂತ್ ಅಂತ ಹೇಳ್ತೀವಿ ಅಂದರೆ, ಯೂಶಲ್ ಆಗಿ ನಮ್ಮ ಮನುಷ್ಯರಿಗೆ 17ರಿಂದ 21 ವರ್ಷದಲ್ಲಿ ಬುದ್ಧಿ ಬರೋದ್ರಿಂದ ನಮ್ಮ ಹಿರಿಯರು ಇದಕ್ಕೆ ಹೆಸರು ಬುದ್ಧಿವಂತ ಹಲ್ಲು ಅಂತ ಕೊಟ್ಟಿದ್ದಾರೆ. ಸೊ ಯೂಶಲ್ ಆಗಿ ಈ ಹಲ್ಲು ಹುಟ್ಟುವಾಗ ಎಲ್ರಿಗೂ ಜ್ವರ ಬರೋದು, ತಲೆನೋವು ಬರೋದು, ಗಂಟಲು ನೋವು ಬರೋದು, ಇದೆಲ್ಲ ನಾರ್ಮಲ್ ಕಾಮನ್ ಸಿಂಪ್ಟಮ್ಸ್. ಯಾವಾಗ ಈ ಹಲ್ಲನ್ನ ತೆಗ್ಸಕ್ಕೆ ಹೇಳಬೇಕು? ವಾಟ್ ಆರ್ ದ ಇಂಡಿಕೇಶನ್ಸ್ ಆಫ್ ವಿಸ್ಡಮ್ ಟೂತ್ ಎಕ್ಸ್ಟ್ರಾಕ್ಷನ್? ಯೂಶಲ್ ಆಗಿ ಎಲ್ರಿಗೂ ಈ ಹಲ್ಲು ಹುಟ್ಟುವಾಗ ಪೇನ್ ಬರುತ್ತೆ. ಸೊ ಇದು ಎರಪ್ಷನ್ ಪೇನಾ, ಇಲ್ಲ ಈ ಹಲ್ಲು ಕರೆಕ್ಟಾಗಿ ಬರದೆ ಏನಾದ್ರು ಮಲ್ಕೊಂಡು ಬರ್ತಿದ್ಯಾ, ಅದರಿಂದ ಪೇನ್ ಉಂಟಾಗ್ತಿದ್ಯಾ ಅನ್ನೋದನ್ನ ರೂಲ್ ಔಟ್ ಮಾಡಲಿಕ್ಕೆ ನಿಮ್ಮ ಡೆಂಟಿಸ್ಟ್ನ ಒಂದು ಕನ್ಸಲ್ಟ್ ಮಾಡೋದು ಒಳ್ಳೆಯದು ಅಂತ ಹೇಳ್ತೀವಿ. ಯಾಕೆ ಈ ಹಲ್ಲನ್ನ ತೆಗೆಸಬೇಕು ಅಂತ ಕೇಳ್ತಾರೆ ಪೇಷಂಟ್ಸ್. ಯಾಕೆ ಅಂದರೆ ಈ ಹಲ್ಲು ಏನಾದ್ರು ಕರೆಕ್ಟಾಗಿ ಕರೆಕ್ಟಾಗಿ ಬೆಳೀತಿಲ್ಲ, ಒಳಗೆ ಉಳ್ಕೊಂಡ್ಬಿಟ್ಟಿದೆ, ನಿಮ್ಮ ಮೂಳೆ ಒಳಗೆ ಉಳ್ಕೊಂಡ್ಬಿಟ್ಟಿದೆ, ನಿಮ್ಮ ಜಾ ಬೋನಲ್ಲಿ ಜಾಗ ಇಲ್ಲ ಹುಟ್ಟಕ್ಕೆ ಅಂದರೆ ಆ ಹಲ್ಲು ಒಳಗೆ ಉಳ್ಕೊಂಡ್ಬಿಟ್ಟಾಗ ಏನಾಗುತ್ತೆ, ನಮಗೆ ಪಕ್ಕದ ಹಲ್ಲಿಗೆ ಒಂದು ತೊಂದರೆ ಉಂಟಾಗ್ತಾ ಇರುತ್ತೆ. ಪಕ್ಕದ ಹಲ್ಲನ್ನ ಅಡ್ಡ ಮಾಡಿಕೊಂಡು ಅದು ಡ್ಯಾಮೇಜ್ ಮಾಡ್ತಾ ಇರುತ್ತೆ ಪಕ್ಕದ ಹಲ್ಲನ್ನ, ಆ್ಯಂಡ್ ಆ ಹಲ್ಲು ಕೂಡ ಇನ್ಫೆಕ್ಟ್ ಆಗ್ತಾ ಬರುತ್ತೆ. ಯಾಕೆ ಈಗಿನ ಜನ್ರೇಷನ್ಸಲ್ಲಿ ಈ ಹಲ್ಲು ಹುಟ್ಟುತ್ತಾ ಇಲ್ಲ ಅನ್ನೋದು ಮೇನ್ ಕ್ವಶನ್. ತುಂಬ ಜನರಲ್ಲಿ ಈ ಪ್ರಶ್ನೆ ಉಂಟಾಗುತ್ತೆ. ಯಾಕೆಂದರೆ ನಾವು ಬಳಸುವಂಥ ಆಹಾರದಲ್ಲಿ ರಿಫೈನ್ಡ್ ಫುಡ್. ಸೊ ಮುಂಚೆ ಎಲ್ಲ ನಮ್ಮ ತಾತಂದಿರೆಲ್ಲ ಹೆಚ್ಚಾಗಿ ಫೈಬ್ರಸ್ ಫುಡ್ ತಿಂತಾಯಿದ್ರು. ಸೊ ಅವರಿಗೆ ಆ ಹಲ್ಲು ಬೆಳಿಲಿಕ್ಕೆ ಈಸಿ ಆಗ್ತಾಯಿತ್ತು, ಯಾಕೆಂದರೆ ಅಲ್ಲಿ ಕೆಲಸ ಸಿಗ್ತಾಯಿತ್ತು. ಫೈಬರ್ ಅಂಶ ಜಾಸ್ತಿ ತಿಂತಾ ಇದ್ದಾಗ, ಕಬ್ಬು ಇವೆಲ್ಲ ತಿಂದಾಗ ಏನಾಗುತ್ತೆ, ಆ ದವಡೆಗೆ ಕೆಲಸ ಸಿಕ್ಕಿದಾಗ ಒಂದು ಸ್ಟಿಮ್ಯುಲಸ್ ಸಿಗುತ್ತೆ. ಸೊ ಆವಾಗ ಆ ಹಲ್ಲು ಹುಟ್ಟಲಿಕ್ಕೆ ಉಪಯೋಗ ಆಗ್ತಾಯಿತ್ತು, ಆ ಹಲ್ಲು ಬೆಳಿಲಿಕ್ಕೆ ಈಸಿ ಆಗ್ತಾಯಿತ್ತು. ಬಟ್ ಎವಲ್ಯೂಷನ್ ಹೋಗ್ತಿದ್ದಾಗೇ ಈ ಹಲ್ಲು ಆ ಭಾಗದಲ್ಲಿ ಕೆಲಸ ಕಡಿಮೆ ಆಗೋದ್ರಿಂದ ಹಲ್ಲು ಹುಟ್ಟೋದು ಕಡಿಮೆ ಆಗ್ತಾ ಇದೆ. ಸೊ 80% ಆಫ್ ದ ಜನಕ್ಕೆ ಈಗ ಹಲ್ಲು ಹುಟ್ಟೋದೇ ಕಡಿಮೆ ಆಗಿದೆ. ಸೊ ಏನಂದರೆ ಒಳಗೆ ಉಳ್ಕೊಂಡ್ಬಿಡುತ್ತೆ. ಸೊ ಅಂಥ ಕಂಡೀಷನ್ಸಲ್ಲಿ ಇವರಿಗೆಲ್ಲ ತುಂಬ ಜನಕ್ಕೆ ಆವಾಗ ನೋವು ಬರೋದು, ಪಕ್ಕದ ಹಲ್ಲಿಗೆ ತೊಂದರೆ ಕೊಡೋದು. ತುಂಬ ಜನ ಪೇಷಂಟ್ಸ್ ಏನು ಅಂದರೆ, ನೋವು ಬರ್ತಾ ಇದೆ, ಒಂದು ಮಾತ್ರೆ ತೊಗೊಂಡು ಒಂದು ಪೇನ್ ಕಿಲ್ಲರ್ ತೊಗೊಂಡು ಸುಮ್ಮನೆ ಹೋಗ್ತಾರೆ. ಸೊ ಅದನ್ನು ದಯವಿಟ್ಟು ಮಾಡಬೇಡಿ. ನಮ್ಮ ಡೆಂಟಿಸ್ಟ್ನ ಯೂಶಲ್ ಆಗಿ ಬಿಟ್ವೀನ್ 17 to 21 ಇಯರ್ಸ್ ಟೈಮಲ್ಲಿ ಒನ್ಸ್ ಈ ವಿಸ್ಡಮ್ ಟೂತ್ ಬಗ್ಗೆ ಒನ್ಸ್ ಕನ್ಸಲ್ಟ್ ಮಾಡಿ ಒನ್ಸ್ ಒಪಿನಿಯನ್ ತೊಗೊಳ್ಳಿ. ಅದೇನಾದ್ರು ಕರೆಕ್ಟಾಗಿ ಹುಟ್ಟುತ್ತಾ ಇದ್ದರೆ ಕರೆಕ್ಟಾಗಿ ಹುಟ್ಟಿರೋದ್ರಿಂದ ಅದು ನಾರ್ಮಲ್ ಆಗಿ ಪೇನ್ ಬಂದು ಸಬ್ಸೈಡ್ ಆಗುತ್ತೆ. ಇಲ್ಲ ಕರೆಕ್ಟಾಗಿ ಹುಟ್ಟಿದೆ, ಅಡ್ಡ ಮಲ್ಕೊಂಡು ಬರ್ತಾ ಇದೆ, ಅದಕ್ಕೆ ಹುಟ್ಟಕ್ಕೆ ಜಾಗ ಇದೆ, ಮೂಳೆ ಒಳಗೆ ಉಳಿತಾ ಇದೆ ಅಂದರೆ ಅದು ಪಕ್ಕದ ಹಲ್ಲಿಗೂ ತೊಂದರೆ ಕೊಡುತ್ತೆ, ಆ್ಯಂಡ್ ಅದೂ ಇನ್ಫೆಕ್ಟ್ ಆಗ್ತಾ ಬರುತ್ತೆ. ಯಾಕೆ ಅಂದರೆ ಒಂದು ಮೇಯ್ನ್ ಆಗಿ ಆ ಹಲ್ಲು ಅಡ್ಡ ಮಲಗಿರೋದ್ರಿಂದ ಅಲ್ಲಿ ಹೋಗಿ ಊಟ ಕೂತ್ಕೊಳ್ಳೋದು ನಾರ್ಮಲ್. ಸೊ ತುಂಬ ಜನ ಪೇಷಂಟ್ಸಿಗೆ ಬ್ಯಾಡ್ ಸ್ಮೆಲ್ ಬರುತ್ತೆ, ಅಲ್ಲಿ ಬ್ಲೀಡಿಂಗ್ ಆಗೋದು, ರಕ್ತ ಬರೋದು. ತುಂಬ ಜನ ಪೇಷಂಟ್ಸ್ ಕೇಳ್ತಾರೆ, ನನ್ನ ಬಾಯಿ ಸ್ಮೆಲ್ ಬರುತ್ತೆ ಅಂತ. ಯಾಕೆಂದರೆ ಅಲ್ಲಿ ಹೋಗಿ ಆಹಾರ ಕೂತ್ಕೊಳ್ಳೋದ್ರಿಂದ ಅಲ್ಲಿ ನಿಮಗೆ ಊಟ ಕೂತ್ಕೊಳ್ಳೋದು ಜಾಸ್ತಿ ಆಗೋದ್ರಿಂದ ಇನ್ಫೆಕ್ಟ್ ಆಗ್ತಾ ಬರುತ್ತೆ. ಸೊ ಆದಷ್ಟು ವಿಸ್ಡಮ್ ಟೂತ್ನ ಈ ಥರ ನಾರ್ಮಲ್ ಪೊಸಿಷನಲ್ಲಿ ಇಲ್ಲದೆ ಇದ್ದಾಗ ಜನರಲ್ ಡೆಂಟಿಸ್ಟ್ ನಾರ್ಮಲ್ ಆಗಿ ತೆಗೆಸ್ಬಿಡೋಕ್ಕೆ ನಾವು ಹೇಳ್ತೇವೆ. ಸೊ ತುಂಬ ಜನ ಪೇಷಂಟ್ಸ್ ಕೇಳ್ತಾರೆ, ಮೇಡಮ್ ಈ ಹಲ್ಲು ಏನು ಪೇಯ್ನ್ ಬರಲಿಲ್ಲ ಅಂದರೆ ತೆಗೆಸೋ ಅವಶ್ಯಕತೆ ಇರುತ್ತಾ ಅಂತ. ಎಸ್, ದಯವಿಟ್ಟು ಇದನ್ನ ತೆಗೆಸ್ಬೇಕು. ಯಾಕೆ ಅಂದರೆ ಈ ಹಲ್ಲು ನಿಮ್ಮ ಜಾಸ್ತಿ ವರ್ಷ ಒಳಗೆ ಇದ್ದಷ್ಟು ತುಂಬ ಜನ ಪೇಷಂಟ್ಸಲ್ಲಿ ಆಗಲೇಬೇಕು ಅಂತಿಲ್ಲ. ಕೆಲವರಿಗೆ ಸಿಸ್ಟ್, ಟ್ಯೂಮರ್ಸ್, ಇದೆಲ್ಲ ಫ್ಯೂಚರ್ ಕಾಂಪ್ಲಿಕೇಶನ್ಸ್. ಸೊ ಇದನ್ನೆಲ್ಲ ಅವಾಯ್ಡ್ ಮಾಡೋಕ್ಕೆ ಬೆಟರ್ ಆ ಹಲ್ಲನ್ನ ತೆಗೆಸ್ಬಿಡಕ್ಕೆ ಹೇಳ್ತೀವಿ. ಈ ಹಲ್ಲಿಂದ ಉಪಯೋಗ ಅಂತೂ ಏನೂ ಇಲ್ಲ. ಕರೆಕ್ಟಾಗಿ ಬಂದರೆ ಉಪಯೋಗ ಆಗುತ್ತೆ, ಕರೆಕ್ಟಾಗಿ ಬರದೆ ಅಡ್ಡ ಮಾಡ್ಕೊಂಡು ಬಂದರೆ ಸೊ ಈ ಹಲ್ಲಿಂದ ಫ್ಯೂಚರ್ ಕಾಂಪ್ಲಿಕೇಶನ್ಸು, ತೊಂದರೆಗಳು, ಪದೇ ಪದೇ ಪೇಯ್ನ್ ಬರೋದು, ಇದೆಲ್ಲ ನಾರ್ಮಲ್ ಕಾಮನ್ ಸಿಂಪ್ಟಮ್ಸ್. ಸೊ ಈ ಹಲ್ಲನ್ನ ತೆಗಿಯೋಕ್ಕೆ ನಾರ್ಮಲ್ ಆಗಿ ಜನರಲ್ ಡೆಂಟಿಸ್ಟ್ ತೆಗಿಯಲ್ಲ, ನಾವು ಹೊರಗಡೆಯಿಂದ ಓರಲ್ ಆ್ಯಂಡ್ ಮ್ಯಾಕ್ಸಿಲೋಫೇಶಿಯಲ್ ಸರ್ಜನ್ ಅಂತ ಡಾಕ್ಟ್ರನ್ನ ಕರೆಸ್ತೇವೆ. ಸೊ ಇವರೇ ಸ್ಪೆಷಲಿಸ್ಟ್ ಆಗಿರೋದ್ರಿಂದ ಈ ಹಲ್ಲನ್ನ ಬಂದು ಅವರೇ ಆಪ್ರೇಟ್ ಮಾಡಿ ಒಂದು ಸಣ್ಣ ಸರ್ಜನ್ ಮಾಡಿ ತೆಗಿತಾರೆ. ಸೊ ಈ ಹಲ್ಲನ್ನ ಯೂಶಲಿ ತೆಗೆಯುವಾಗ ನಾವು ಡೆಂಟಿಸ್ಟ್ ಯೂಶಲಿ ನಿಮಗೆ ಒಂದು ಎಕ್ಸ್ರೇ ಬೇಕು ಅಂತ ಹೇಳ್ತಾರೆ, ಅಂದರೆ OPG ಅಂತ ಹೇಳ್ತಾರೆ. ಯಾಕೆ ಅಂದರೆ ಈ ಹಲ್ಲು ಎಷ್ಟು ಆಳದಲ್ಲಿದೆ, ಹೇಗೆ ಮಲಗಿದೆ, ಅಡ್ಡ ಬಂದಿದೆಯಾ, ಹೇಗೆ ಮಲಗಿದೆ, ಅಕ್ಕಪಕ್ಕ ಹಲ್ಲಿಗೆ ಡ್ಯಾಮೇಜ್ ಮಾಡ್ತಾ ಇದೆಯಾ, ಆ್ಯಂಡ್ ಈ ಹಲ್ಲಿನ ಸುತ್ತ ಬೆಳೆದಿರೋ ಮೂಳೆ ಹೇಗಿದೆ, ಆ್ಯಂಡ್ ಈ ಹಲ್ಲಿನ ಬೇರಿಗೆ ಸಂಬಂಧಪಟ್ಟಿರುವಂಥದ್ದು ಈ ಇಂಟೀರಿಯರ್ ಆಲ್ವಿಯೋಲರ್ ನರ್ವ್ ಅಂತ ಹೇಳ್ತೀವಿ. ಸೊ ಇದಕ್ಕೇನಾದ್ರು ಅಟ್ಯಾಚ್ ಆಗಿದೆಯಾ, ಸೊ ಏನಾದರೂ ಫ್ಯೂಚರ್ ಕಾಂಪ್ಲಿಕೇಶನ್ಸ್ ಇದೆಯಾ ಅಂತ ಎಲ್ಲ ರೂಲ್ ಔಟ್ ಮಾಡಲಿಕ್ಕೆ ಒಂದು ಎಕ್ಸ್ರೇ ಬೇಕು ಅಂತ ನಾವು ಯೂಶಲಿ ಡೆಂಟಿಸ್ಟ್ ಕೇಳ್ತೇವೆ. ಸೊ ಈಗ ಬರ್ತಿರೋ ಒಂದು ತಪ್ಪು ಕಲ್ಪನೆ ಅಂದರೆ, ನಮ್ಮ ಜನರಲ್ಲಿ ಹಲ್ಲು ತೆಗೆಸಿದ್ರೆ ಕಣ್ಣಿಗೆ ತೊಂದರೆ ಆಗುತ್ತೆ, ತಲೆಗೆ ತೊಂದರೆ ಆಗೋದು, ಇದೆಲ್ಲ ಒಂದು ತಪ್ಪು ಕಲ್ಪನೆ ಇದೆ. ಸೊ
ಸೊ ಇದೆಲ್ಲ ದಯವಿಟ್ಟು ತಪ್ಪು ಕಲ್ಪನೆ ಇಟ್ಕೊಬೇಡಿ. ಈ ಬುದ್ಧಿವಂತ ಹಲ್ಲು ಅಂದರೆ ವಿಸ್ಡಮ್ ಟೂತ್ ತೆಗೆಸಿದ್ರೆ ನಮ್ಮ ಮನುಷ್ಯನ ಬುದ್ಧಿಶಕ್ತಿ ಕಡಿಮೆ ಆಗುತ್ತೆ, ಕಣ್ಣಿಗೆ ತೊಂದರೆ ಆಗುತ್ತೆ, ಇದೆಲ್ಲ ಏನಿಲ್ಲ. ನಿಮ್ಮ ಹಲ್ಲಿಗೂ ನಿಮ್ಮ ಬುದ್ಧಿಗೂ ನಿಮ್ಮ ಕಣ್ಣಿಗೂ ಯಾವುದೇ ಥರ ಸಂಬಂಧ ಇಲ್ಲ. ಸೊ ದಯವಿಟ್ಟು ನಿಮ್ಮ ಡೆಂಟಿಸ್ಟ್ನ 6 ತಿಂಗಳಿಗೊಮ್ಮೆ ಬಂದು ಒಂದು ಕನ್ಸಲ್ಟ್ ಮಾಡಿ. ಯೂಶುವಲ್ ಆಗಿ ಯಂಗರ್ ಜನ್ರೇಷನ್ಸ್ಗೆ ನಾನು 17ರಿಂದ 25 ವರ್ಷದಲ್ಲಿ ಯೂಶುವಲ್ ಆಗಿ ಬಂದು ಒಂದು ಕನ್ಸಲ್ಟ್ ಮಾಡಿ ನಿಮ್ಮ ವಿಸ್ಡಮ್ ಟೂತ್ ಬಗ್ಗೆ ಏನಾದರೂ ಕ್ವೆಶನ್ಸ್ ಇದ್ದರೆ, ಏನಾದರೂ ಡೌಟ್ಸ್ ಇದ್ದರೆ ಒಂದು ಕೇಳಿ, ಹೇಗೆ ಹುಟ್ಟುತ್ತಾ ಇದೆ, ಏನಾದರೂ ತೊಂದರೆ ಇದೆಯಾ ಅದರಿಂದ ಅಂತ ಒಂದು ಒಪಿನಿಯನ್ ತೊಗೊಳ್ಳಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಸೊ ಎಲ್ಲರೂ ದಯವಿಟ್ಟು ಬಂದು 6 ಮಂತ್ಸ್ ಒಂದು ಕನ್ಸಲ್ಟ್ ಮಾಡಬೇಕು ನಿಮ್ಮ ಡೆಂಟಿಸ್ಟ್ನ.